ನರ್ಸಿಂಗ್ ರಿಜಿಸ್ಟ್ರೇಷನ್ ಮಾಡ್ಸಕ್ ಇವಾಗ ಅಪಾಯಿಂಟ್ಮೆಂಟ್ ಅವಶ್ಯಕತೆ ಇಲ್ವಾ? ನಮ್ಮ ನರ್ಸಿಂಗ್ ಸರ್ಟಿಫಿಕೇಟ್ ನ 3 ವರ್ಷಕ್ಕೊಮ್ಮೆ ರಿನಿವಲ್ ಮಾಡಿಸ್ಲೇಬೇಕಾ ನಾವು? ಹೌದು ಗೈಸ್, ಇವಾಗ KMC ಕಡೆಯಿಂದ ಒಂದು ನೋಟಿಫಿಕೇಶನ್ ಬಂದೈತಿ. ಏನಪ್ಪಾ ಅಂತಂದ್ರ, ನೀವು ಇವಾಗ ಅಪಾಯಿಂಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನಮ್ಮ KMC ಯೂನಿವರ್ಸಿಟಿಗೆ ಬಂದು KMC ಕೌನ್ಸಿಲ್ ಗೆ ಬಂದು ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು ಅಂತ ಒಂದು ನೋಟಿಫಿಕೇಶನ್ ಬಂದೈತಿ. ಬಟ್ ಅದರಿಂದ ಏನ್ ಸಮಸ್ಯೆ ಆಗುತ್ತಪ್ಪ ಅಂತಂದ್ರೆ, ನೋಡ್ರಿ, ನಾವು ಅಪಾಯಿಂಟ್ಮೆಂಟ್ ತಗೊಂಡಾಗ್ಲೇನ 100, 200, 300 ಜನ ಬರ್ತಿದ್ರು. ಹೌದಾ? ಒಂದ್ ಬೆಳಿಗ್ಗೆ ನಾವು 6 ಗಂಟೆಗೆ ಹೋಗಿ ಕುಂತು ಅಲ್ಲಿ 10 ಗಂಟೆ ಆಫೀಸ್ ಓಪನ್ ಆಗಿ ಅಷ್ಟ್ರೊಳಗ ಅಂತಂದ್ರ ಸಿಕ್ಕಾಪಟ್ಟೆ ಒಂದು 500, 600 ಜನ ಆಗ್ಬಿಡೋರು. ಅಷ್ಟು ಗದ್ಲ ಅಪಾಯಿಂಟ್ಮೆಂಟ್ ತಗೊಳುವಾಗನ ಆಗ್ತಿತ್ತು. ಇವಾಗ ವಿತೌಟ್ ಅಪಾಯಿಂಟ್ಮೆಂಟ್ ಅಂದ್ರ ಎಷ್ಟು ಜನ ಬರ್ಬಹುದು ಹಂಗ ಅಂದಾಜ್ ಮಾಡ್ರಿ ನೀವು. ಹೊಡೆದಾಟ ಆಗ್ಬಿಡ್ತೈತಿ. ಆಮೇಲೆ ನೀವು ನರ್ಸಿಂಗ್ ಸರ್ಟಿಫಿಕೇಟ್ ನ 3 ವರ್ಷಕ್ಕೊಮ್ಮೆ ಇರ್ತೈತಿ. ಫಸ್ಟ್ ನೀವು ನರ್ಸಿಂಗ್ ನ ಕಂಪ್ಲೀಟ್ ಮಾಡಿದ್ಮೇಲೆ 3 ವರ್ಷಕ್ಕ ನಿಮ್ದು ರಿನಿವಲ್ ಮಾಡಿಸ್ಬೇಕಾಗಿರ್ತೈತಿ. ಅದಾದ್ಮೇಲೆ ನಿಮ್ದ 5 ವರ್ಷಕ್ಕ ನೀವು ರಿನಿವಲ್ ಮಾಡಿಸ್ಬೇಕಾಗಿರ್ತ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರ, ಅಕಸ್ಮಾತ್ ನಿಮ್ದು 3 ವರ್ಷ JNM ಕೋರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಏನಾದ್ರು BSc ಜಾಯಿನ್ ಆದ್ರ ನಿಮ್ದು ಆಸ್ ಪರ್ JNM ಸರ್ಟಿಫಿಕೇಟ್ ಯಾವಾಗ ಎಕ್ಸ್ಪೈರಿ ಆಗ್ತದಲ್ಲ ಅವಾಗ ನೀವು ಹೋಗಿ ರಿನಿವಲ್ ಮಾಡಿಸ್ಲೇಬೇಕಾಗತ್ತ. ಅಕಸ್ಮಾತ್ ಮಾಡಿಸಿಲ್ಲಪ್ಪ ಅಂತಂದ್ರ ಅದು ವ್ಯಾಲಿಡ್ ಇರಂಗಿಲ್ಲ ಸರ್ಟಿಫಿಕೇಟ್. ನಿನ್ ಮೇಡಲ್ ನೀವು JNM ಕಂಪ್ಲೀಟ್ ಆದ್ಮೇಲೆ BSc ಮಾಡಕ್ ಕುಂತ್ರು ನೀವು ಫಸ್ಟ್ ಸ್ಟಾರ್ಟಿಂಗ್ ರಿನಿವಲ್ 3 ವರ್ಷಕ್ಕೆ ಮಾಡಿಸ್ಬೇಕು. ಅದಾದ್ಮೇಲೆ ನೀವು 5 ವರ್ಷಕ್ಕೆ ಮಾಡಿಸ್ಲೇಬೇಕಾಗತ್ತ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರ, ನೋಡ್ರಿ, ಈಗ ನೀವು ಪೋಸ್ಟ್ ಬೇಸಿ ಮಾಡಂತೀರಿ, ಅದನ್ನು ಕಂಪ್ಲೀಟ್ ಆಯ್ತು. ಆಮೇಲೆ ಸರ್ಟಿಫಿಕೇಟ್ ಇನ್ನೊಂದ್ 2 ಮಂತ್ಸ್ ನ ಬರ್ತೈತಿ, ರಿಸಲ್ಟ್ ಬಂದೈತಿ, ಸರ್ಟಿಫಿಕೇಟ್ ಇನ್ನೊಂದ್ 2 ಮಂತ್ಸ್ ನ ಬಂದ್ಬಿಡ್ತಾವಪ್ಪ ಅಂತಂದ್ರ ನೀವು ರಿನಿವಲ್ ಮಾಡಿಸೋ ಅವಶ್ಯಕತೆ ಇಲ್ಲ. ನಿಮ್ದು ಅದೇ ಟೈಮ್ನಾಗ ನಿಮ್ದು JNM ಸರ್ಟಿಫಿಕೇಟ್ ಏನ್ ಇರ್ತೈತಲ್ಲ ಅದ್ ಏನಾರ ಎಕ್ಸ್ಪೈರಿ ಆಗಿತ್ತಪ್ಪ ಅಂತಂದ್ರ, ನಿಮ್ದು ಪೋಸ್ಟ್ ಬೇಸಿನೂ ಕಂಪ್ಲೀಟ್ ಆಗಿತ್ತಪ್ಪ, ಸರ್ಟಿಫಿಕೇಟ್ ಇನ್ನೊಂದ್ 1 ತಿಂಗಳ 2 ತಿಂಗಳದ ಬಂದ್ಬಿಡ್ತೈತಪ್ಪ ಅಂತಂದ್ರ, ಎರಡೂ ಕೂಡಿ ನೀವು ಪೋಸ್ಟ್ BSc ರಿಜಿಸ್ಟ್ರೇಷನ್ ಪ್ಲಸ್ ನೀವು ನಿಮ್ಮ ಮಾರ್ಕ್ಸ್ ಕಾರ್ಡ್ ನ ರಿನಿವಲ್ ಕೂಡ ನೀವು ಎರಡನ್ನೂ ಅಟ್ ಎ ಟೈಮ್ ನಾಗ ಮಾಡಿಸ್ಕೋಬಹುದು. ಆಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನ ಲ್ಯಾಮಿನೇಷನ್ ಮಾತ್ರ ಮಾಡ್ಸಕ್ ಹೋಗ್ಬೇಡ್ರಿ. ಲ್ಯಾಮಿನೇಷನ್ ಮಾಡಿಸಿದ್ರಪ್ಪ ಅಂತಂದ್ರ ಅದಕ್ಕ 1000 ರಿಂದ 1500 ರೂಪಾಯಿ ಫೈನ್ ಹಾಕ್ತಾರ. ಆಮೇಲೆ ಅವ್ರು ನಿಮ್ಗ 1.5 ರಿಂದ 2 ತಿಂಗಳ ಟೈಮ್ ತಗೊಂತಾರ. ಮನಿಗೆ ಬೈ ಪೋಸ್ಟ್ ಮುಖಾಂತರ ಅದನ್ನ ನಿಮ್ಗ ಕಳಿಸ್ಕೊಡ್ತಾರ ಅವ್ರು. ಇಷ್ಟ ಗೈಸ್, ನಾನು ಇದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಾಗಿತ್ತು. ಆಮೇಲೆ ಇದು ನನ್ನ ಸಣ್ಣ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಫಾಲೋ ಮಾಡಿ ಅಕೌಂಟ್ಗೆ. ಥ್ಯಾಂಕ್ ಯು.